press the bell icon on the YouTube app and never miss another update. आज मैंने तीसरी कक्षा के लिए एक नया पाठ आरंभ कर रही हूँ। पाठ का नाम है सरल शब्द। पाठ एक सरल शब्द। क्या है सरल शब्द? ಸಿಂಪಲ್ ವರ್ಡ್ಸ್ ಕನ್ನಡದಲ್ಲಿ ನಾವು ಹೇಳ್ತೀವಿ, ಇಂಗ್ಲೀಷಲ್ಲಿ ಹೇಳಿದರೆ ಸಿಂಪಲ್ ವರ್ಡ್ಸು, ಕನ್ನಡದಲ್ಲಿ ಸರಳವಾಗಿರ್ತಕ್ಕಂಥ ಶಬ್ದಗಳು ಅಂದರೆ कोई ಮಾತ್ರ ನೈ ಯಾನಿ ಬಿನಾ ಮಾತ್ರ ವಾಲೆ ಶಬ್ದ, ಯಾವುದೇ ಮಾತ್ರ ಒತ್ತಕ್ಷರ ಇಲ್ಲದೆ ಇರ್ತಕ್ಕಂಥ ಶಬ್ದಗಳು, ಒತ್ತು ಕೊಂಬು ಇಳೆ ದೀರ್ಘ ಇದು ಯಾವುದೂ ಇಲ್ಲದೆ ಇರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಶಬ್ದ, ಸರಳವಾಗಿ ಸರಳ ಅಕ್ಷರದಲ್ಲಿ ರಚನೆ ಆಗಿರ್ತಕ್ಕಂಥ ಶಬ್ದಗಳು. ಉದಾಹರಣೆಗೆ ನಾವು ನೋಡ್ತೀವಿ ಬಾಲಕ ಅಲ್ವಾ, ಹಾಗೆಯೇ ಹುಡುಗ, ಈ ಥರ ಮತ್ತೇನು ಮಾಡ್ತೀವಿ ನಾವು, ಹಾಗೆಯೇ ಹಲವಾರು ನೀವೇನು ಮಾಡಿರ್ತೀರಿ ನಮ್ಮ ಡೈಲಿ ಲೈಫಲ್ಲಿ ಯೂಸ್ ಆಗ್ತಕ್ಕಂಥದ್ದು ನೀವು ನೋಡಿರ್ತೀರಿ. ಸರಳವಾಗಿರ್ತಕ್ಕಂಥದ್ದು, ಅದರಲ್ಲಿ ಓದೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಷ್ಟ ಹಾಕ್ಕೊಡ್ದು ಅಂಥದಕ್ಕೆ ನಾವೇನಂತ ಹೇಳ್ತೀವಿ, सरल शब्दಗಳು ಅಂತ ಹೇಳ್ತೀವಿ. सरल शब्द बोलते हैं. अब हम देखेंगे जो कौन कौन से. पहले हम देखेंगे आ से आहा तक रहने वाले सरल शब्द. आ से आहा तक रहने वाले सरल शब्द. आ से अरहट. आ से अरहट. आ र हट, अरहट है ना. अब तो वर्णमाला के प्रकार तो जाने बच्चों, स्वराक्षर, व्यंजनाक्षर और योगवाक्षर. अब हम देखेंगे आ से आहा तक आने वाले अक्षरों के सरल शब्द, यानी स्वराक्षर और योगवाक्षर दोनों अक्षरों से आने वाले सरल शब्द कौन कौन से होते हैं. अरहट है ना, अरहट. और अक्षर भी लिखते हैं अमर है ना. आ से हम इतने सारे शब्दों को लिखते हैं. ये तो सरल शब्द होते हैं. ನೋಡಿ, ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾತ್ರಾಯೇ ಇಲ್ಲ ಅಲ್ವಾ, ಸಿಂಪಲ್ ಆಗಿರ್ತಕ್ಕಂಥ ವರ್ಡ್ಸ್ಗಳು. ಆ ರ ಹ ಟ, अरहट. आप तो अक्षर पहचानते हो, जैसे ही उन अक्षरों को जोड़कर कैसे पढ़ते हैं इसे तो आप जाने हैं. आप क्या करते हो इस पाठ में, आप अक्षर जोड़कर हम कैसे पढ़ते हैं ಅದಕ್ಕೋಸ್ಕರ ನಿಮಗೆ ಇಟ್ಟಿರ್ತಕ್ಕಂಥದ್ದು ಫಸ್ಟ್ನೇ ಲೆಸನ್ನು ಸರಳ ಶಬ್ದ. ಸರಳವಾಗಿರ್ತಕ್ಕಂಥ ಶಬ್ದಗಳನ್ನು ನಾವು ಯಾವ ರೀತಿ ಓದೋದನ್ನು ಕಲಿತೀವಿ ಅಂತ. ಫಸ್ಟಿಗೆ ನೀವೇನು ಮಾಡಬೇಕು, ಅಕ್ಷರನ ಐಡೆಂಟಿಫೈ ಮಾಡೋದು ಕಲಿಬೇಕು, ಜೊತೆಗೆ ಅವುಗಳನ್ನು ಕೂಡಿಸಿ ಓದಬೇಕು. ಅವಾಗ ಅದೇನಾಗುತ್ತೆ, ಸರಳ ಶಬ್ದ ಅಂತ ಅನಿಸ್ಕೊಳುತ್ತೆ. ನೀವೀಗ ಲೆಟರ್ನ ಐಡೆಂಟಿಫೈ ಮಾಡ್ತೀರಿ, ಅದನ್ನು ಕೂಡಿಸಿ ಯಾವ ರೀತಿ ಓದಬೇಕು ಅನ್ನೋದು ನಿಮಗೆ ಗೊತ್ತಿದೆ. देखो यहाँ पर अ र ह ट, ಅರ್ಹಟ್. ಇಲ್ಲಿ ಲಾಸ್ಟಿಗೆ ಏನಾಗುತ್ತೆ, ಪ್ರೊನೌನ್ಸಿಯೇಷನ್ ಮಾಡೋದು ಆಫ್ ಲೆಟರ್ ಅರ್ಹಟ್. ಬಿಡಿಸಿಲ್ದಾಗ ಏನಾಗುತ್ತೆ, ನಾವು ಅರ್ಹಟ ಅಂತ ಹೇಳ್ತೀವಿ. ಇದನ್ನು ಕೂಡಿಸಿಲ್ದಾಗ ಅರ್ಹಟ್. अक्षर, अक्षर. जैसे ही अक्षर जोड़कर पढ़े तो क्या होता है, अक्षर. यहाँ देखो अमर, अमरा ಅಂತ ಹೇಳಲ್ಲ ನಾವು, ಇದನ್ನ ಅಮರ್. अरहट, अक्षर, आम है ना, सॉरी अमर. जैसे ही आ से यानी बड़ी आ से आने वाले शब्द, आक, आम है ना. इस प्रकार क्या लिखते हैं, हम अक्षरों को लिखते हैं. आस, आसमान ಅಲ್ವಾ. ಈ ರೀತಿ ನಾವೇನು ಮಾಡ್ಬೋದು, ಬರಿತೀವಿ. ಆಸ್ಮಾನ್, ಇಲ್ಲಿ ಏನಾಯಿತು, ಮಾತ್ರ ಬಂತು. ನಾವು ಯಾವ ರೀತಿ ದೊಡ್ಡ ಆ ಇಂದ ತಗೊಂಡು ಯಾವ ರೀತಿ ವರ್ಣ ಬರಿತೀವಿ ಅನ್ನೋದಕ್ಕಿದೆ ನಿಮಗೆ ಉದಾಹರಣೆ. ಆಕ್, ಆಮ್, ಆಸ್ಮಾನ್. ಆಸ್ಮಾನ್ ಅಂದರೆ ಆಕಾಶ. ಆಕ್ಯಾನಿ ಸೋಲವಾಟ್, ಇದು ಒಂದು ಪುಷ್ಪ. ಆಮ್ ಮ್ಯಾಂಗೋ ನಿಮಗೆ ಗೊತ್ತಿದೆ, ಆಸ್ಮಾನ್ ಆಗಸ.
यहाँ पर ಅರ್ಹಟ್ ಅಂತಂದರೆ ಪುಲಿ ರೇ. ಹಿಂದಿನ ಕಾಲದಲ್ಲೆಲ್ಲ ಏನು ಮಾಡ್ತಿದ್ರು ಅಂದರೆ ಬಾವಿಯಿಂದ ನೀರನ್ನು ಸೇದ್ತಾ ಇದ್ರು. ನೀರನ್ನು ಸೇದುವಾಗ ಬಾವಿಯ ಮೇಲೆ ಒಂದು ಗಾಲಿ ಟೈಪಲ್ಲಿ ಇರುತ್ತೆ ನಿಮಗೆ. ಅಲ್ಲಿ ಇದು ಫಾರ್ ಎಕ್ಸಾಂಪಲು ವೆಲ್ ಅಂತ ತಿಳ್ಕೊಳ್ರಿ. ಇದರಲ್ಲಿಂದ ನೀರು ಬಿಟ್ಟು ಈಗ ಏನು ಹಗ್ಗ ಬಿಟ್ಟು ಎಳಿತಾರಲ್ವ, ಈ ಪ್ಲೇಸಲ್ಲಿ ಏನಿರುತ್ತೆ ಒಂದು ಗಾಲಿ ರೂಪದಲ್ಲಿ ಇರುತ್ತೆ. ಇದಕ್ಕೇನು ಮಾಡ್ತಾರೆ, ಹಗ್ಗನ ಹಾಕ್ಬಿಟ್ಟು ಏನು ಮಾಡ್ತಾರೆ, ಆ ನೀರನ್ನು ಎಳಿತಾರೆ. ಅದಕ್ಕೆ ನಾವೇನಂತ ಹೇಳ್ತೀವಿ, ಅರ್ಹಟ್ ಅಂದರೆ ಪುಲಿ, ಎಳೆಯೋದು, ನೀರನ್ನು ಸೇರ್ತಕ್ಕಂಥ ಒಂದು ಯಂತ್ರ ಅರ್ಹಟ್. ಅಕ್ಷರ ತೋ ಆಪ್ ಜಾನ್ತೆ ಹೋ, ಲೆಟರ್. ಅಮರ್ ಅಂತಂದರೆ ಚಿರಾಯು, ಚಿರಕಾಲ ಬಾಳ್ತಕ್ಕಂಥದ್ದು. ಜೈಸೆ ಹಿ ಈಸೆ ಹಮ್ ದೇಖೆಂಗೆ इंजन. इंजन इधर है ना. इस प्रकार भी ई से हम अनेक शब्दों को लिखते हैं. इंजन यानी ಎಲ್ಲ ವೆಹಿಕಲಲ್ಲಿ ಕೂಡ ಇಂಜನ್ ಅಂತಕ್ಕಂಥದ್ದು ಇರಲೇಬೇಕು. ಇಂಜಿನ್ ಇರಲಿಲ್ಲ ಅಂತಂದರೆ ಮುಂದೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಬಾಡಿನಲ್ಲಿ ಕೂಡ ಇಂಜಿನ್ ಅಂತಕ್ಕಂಥದ್ದು ಇದೆ. ಅದಕ್ಕೂ ಕೂಡ ಏನು ಬೇಕು, ಆಹಾರ ಇರಲೇಬೇಕು. ಅಂದರೆ ನಮಗೆ ಯಾವ ರೀತಿ ನಾವು ನಡೆಯೋದಕ್ಕೆ ಓಡಾಡೋಕ್ಕೆ ಸಾಧ್ಯ, ನಮ್ಮ ಹೊಟ್ಟೆನಲ್ಲಿ ಆಹಾರ ಹೋದಾಗ ಮಾತ್ರ ಏನಾಗುತ್ತೆ, ನಾವು ಕೆಲಸ ಮಾಡೋದಕ್ಕೆ ಶಕ್ತರಾಗಿರ್ತೀವಿ. ಅಟ್ಲೀಸ್ಟ್ ನೀರಾದ್ರೂ ಕುಡಿದು ನಾವೇನು ಮಾಡಬೇಕಾಗುತ್ತೆ, ಸಮ್ ಟೈಮು ಜೀವಿಸ್ತೀವಿ ಅಲ್ವಾ. ಹಾಗೆಯೇ ಪ್ರತಿಯೊಂದು ವಾಹನದಲ್ಲಿ ಇಂಜಿನ್ ಅಂತಕ್ಕಂಥ ಪಾಠ ತುಂಬಾ ಮುಖ್ಯ. ಇದರ್ ಈ ಕಡೆ. ಹಾಗೆ ಈಸೆ ಬಡಿ ಈಸೆ आ ई हो गया. अब हम देखेंगे इंजन. इंजन यानी ಉರುವಲು. ಉರುವಲು ಇಂಜನ್ಗೆ ನಾವು ಉರುವಲು ಅಂತ ಹೇಳ್ತೀವಿ. ಅಂದರೆ ಫೈರ್ವುಡ್, ಇಂಗ್ಲೀಷಲ್ಲಿ ಹೇಳೋದಂದರೆ ಫೈರ್ವುಡ್. ಹಿಂದಿನ ಕಾಲದಲ್ಲೆಲ್ಲ ಏನು ಮಾಡ್ತಿದ್ರಪ್ಪ ಅಂತಂದರೆ ಒಲೆನಲ್ಲಿ ಏನು ಮಾಡ್ತಿದ್ರು, ಅಡುಗೆನ ಮಾಡ್ತಿದ್ರು. ಏನಿ ನಿಮ್ಮ ಅಜ್ಜಿಯರ ಕಾಲದಲ್ಲಿ ಈಗಲೂ ಕೂಡ ನಾವು अभी हम देखते हैं अनेक गांव में क्या करते हैं, चूल्हे में ही खाना पकाते हैं. चूल्हे यानी ಒಲೆನಲ್ಲಿ ಅಡುಗೆ ಮಾಡೋದನ್ನು ನಾವು ನೋಡ್ತೀವಿ. ಹಾಗೆಯೇ ಇಲ್ಲಿ ಸಿಟಿಯಲ್ಲಿ ಕೂಡ ಕೆಲವೊಂದು ಕಡೆಗೆ ನೋಡ್ತೀವಿ. ಮತ್ತು ನೀರು ಕಾಸೋದಕ್ಕೆ ನಾವೇನು ಮಾಡ್ತೀವಿ, ಈ ಉರುವಲನ್ನು ಬಳಸ್ತೀವಿ. ಕಟ್ಟಿಗೆಗಳನ್ನು ನಾವೇನು ಮಾಡ್ತೀವಿ, ಇಂಧನ್ ಏನಿ ಫೈರ್ ಇಂಧನ್ ನಾವೇನು ಮಾಡ್ತೀವಿ, ಉರುವಲಾಗಿ ನಾವು ಇದನ್ನು ಬಳಸ್ತೀವಿ. ಇಂಧನ್ ಅಂದರೆ ಉರುವಲು, ಫೈರ್ವುಡ್ ಅಂತ ಹೇಳ್ತೀವಿ. ಕಟ್ಟಿಗೆ ಉರುವಲಾಗಿ ನಾವೇನು ಮಾಡ್ತೀವಿ, ಕಟ್ಟಿಗೆಗಳನ್ನು ಯೂಸ್ ಮಾಡ್ತೀವಿ. ಈಗಲೂ ಕೂಡ ಒಲೆಯಲ್ಲಿ ಅಡುಗೆ ಮಾಡೋದನ್ನು ನಾವು ನೋಡ್ತೀವಿ. ಸುಮಾರು ಹಳ್ಳಿಗಳಲ್ಲಿ ಅದರಲ್ಲೇ ನಾವು ಅಡುಗೆ ಮಾಡೋದನ್ನು ಕೂಡ ಈಗಲೂ ನಾವು ನೋಡ್ಬೋದು. ಹಾಗೆಯೇ ಹೂವಿಂದ, ಊಸೆ ಉದಕ್. उदक यानी वाटर इसे हम पानी भी बोलते हैं और जल. उदक, पानी, जल, नीर, तीनों शब्द भी हम उदक के लिए यूज़ करते हैं. यानी ये सारी एक ही शब्द होता है. कौन कौन सा, उदक, पानी, जल, नीर, ये सारे एक ही अर्थ देने वाले शब्द होते हैं. यानी समानार्थक शब्द होते हैं. उदक, पानी, जल. इंग्लिशಲ್ಲಿ वाटर, कन्नड़ದಲ್ಲಿ ಹೇಳೋದಾದ್ರೆ ನೀರು. पानी का यानी उदक का और एक अर्थ क्या है, इसके लिए उत्तर दे सकते हो, पानी नहीं तो जल. ನೀವು ಸಿಂಪಲ್ ಆಗಿ ಬರೆಯೋದಾದರೆ ಜಲ್ ಅಂತ ನೀವು ಬರಿಬೋದು ಅಲ್ವಾ. ಪಾನಿ ಅಂತಕ್ಕಂಥ ವರ್ಡ್ನ ನೀವು ಆಲ್ರೆಡಿ ಕಲ್ತಿರ್ತೀರಿ, ಹೇಳೋಕ್ಕೂ ಬರುತ್ತೆ, ಬರೆಯೋಕ್ಕೂ ಬರುತ್ತೆ. ಸಿಂಪಲ್ ಆಗಿ ಹೇಳೋದಾದರೆ ಜಲ್. ಅಂದರೆ ಇಲ್ಲಿ ನಾವು ಸರಳ ಶಬ್ದ ಅಂತ ಯೂಸ್ ಮಾಡ್ತೀವಲ್ಲ, ಹಾಗೆ ನೀವು ಇಲ್ಲಿ ಜಲ್ ಅಂತ ನೀವು ಅದಕ್ಕೆ ಇನ್ನೊಂದು ಮೀನಿಂಗಲ್ಲಿ ನೀವು ಬರಿಬೋದು. ಜೈಸೆ ಹಿ ಹೂವು, ಬಡಿ ಊಸೆ, ಊಸರ್. ಊಸರ್ ಯಾನಿ ಬಾರ್ಲ್ಯಾಂಡ್, ಮರುಭೂಮಿ ಅಂತ ಹೇಳ್ತೀವಿ ನಾವು. ಊಸರ್ ಅಂದರೆ ಮರುಭೂಮಿ, ಬಾರ್ನ್ ಲ್ಯಾಂಡ್.
ಅಲ್ಲಿ ಏನು ಕೂಡ ಸಿಗದೇ ಇರ್ತಕ್ಕಂಥ ಒಂದು ಸ್ಥಳ. ಎಲ್ಲಿ ನೋಡಿದ್ರೂ ಮರಳುಗಾಡು, ಮರುಭೂಮಿ, ಅಂದರೆ ನೀರು ಕೂಡ ಸಿಗ್ತಕ್ಕಂಥದ್ದು ಕಷ್ಟ. ಅಂಥದಕ್ಕೆ ನಾವೇನಂತ ಹೇಳ್ತೀವಿ? मरुभूमि. हिंदी ऊसर बोलते हैं, हिंदी में ऊसर बोलते हैं, कन्नड़ में अद जिसका अर्थ होता है मरुभूमि, मरಳುಗಾಡು ಪ್ರದೇಶ ಅಲ್ವಾ. ಸಹಾರಾ ಮರುಭೂಮಿ, ಥಾರ್ ಮರುಭೂಮಿ ಇವನ್ನೆಲ್ಲ ನೀವು ಕೇಳಿರ್ತೀರಿ ಅಲ್ವಾ, ಕೇಳಿರ್ತೀರಿ. ಹಾಗೇನೆ ಅದಕ್ಕೆ ನಾವು ಮರುಭೂಮಿಗೆ ಹಿಂದಿಯಲ್ಲಿ ऊसर ಅಂತ ಹೇಳ್ತೀವಿ. जैसे ही अब ऊ तो होए, आगे कौन सा अक्षर आता है? रू. रू से अब हम लिखते हैं ऋषि. ऋषि और ऋषभ. ऋषि ऋषभ है ना. ऋषि ऋषभ. ऋषभ यानी ಆಕ್ಸ್, ಎತ್ತು. ಋಷಿ ಅಂದರೆ ಋಷಿ ಮುನಿಗಳಿಗೆ ಅಂದರೆ ನಾವು ಋಷಿ ಅಂತ ಹೇಳ್ತೀವಿ. ಹಾಗೆ ಋಷಭ ಅಂದರೆ ಆಕ್ಸ್, ಎತ್ತು. ನೀವು ನೋಡಿರ್ತೀರಿ ಅಲ್ವಾ, ಎತ್ತನ್ನ ನೀವು ಸಾಮಾನ್ಯವಾಗಿ ನೋಡಿರ್ತೀರಿ. जैसे ही ए से एकदंत, आगे हम देखते हैं ए से क्या लिख सकते हैं? एकदंत. ए से एक दंत और एक है ना. एक एकदंत. एकदंत यानी ವಿನಾಯಕ. ವಿನಾಯಕನಿಗೆ ನಾವು ಏಕದಂತ ಅಂತ ಹೇಳ್ತೀವಿ. ಏಕ ಯಾನಿ ನಂಬರ್. ಏಕದಂತ ಗಣೇಶ್, ಗಣೇಶನಿಗೆ ನಾವು ಏಕದಂತ ಹೇಳ್ತೀವಿ, ವಿಘ್ನೇಶ್ ಅಂತ ಹೇಳ್ತೀವಿ, ವಿನಾಯಕ ಅಂತಲೂ ಹೇಳ್ತೀವಿ ಅಲ್ವಾ. जैसे ही एक. उस समय आपको चित्र देखकर यानी चित्र पहचान कर हिंदी में नाम लिखिए. चित्र पहचान कर हिंदी में नाम लिखिए. फॉर एग्जाम्पल यहाँ पर यह देखो, क्या ये एकदंत. ಸಿಂಪಲ್ ಆಗಿ ನಾವು ಪಿಕ್ಚರ್ನ ನೋಡೋದಾದರೆ ಏಕದಂತ ಅಂತ ನಾವು ಅದನ್ನ ಏನು ಮಾಡ್ತೀವಿ? ಐಡೆಂಟಿಫೈ ಮಾಡಿಬಿಟ್ಟು ಬರಿತೀವಿ. ಜೈಸೆ ಹಿ ಏಕ್ ಯಾ ನಂಬರ್. ಏಕದಂತ ವಿನಾಯಕ, ಏಕ್ ನಂಬರ್, ಒನ್ಗೆ ನಾವು ಹಿಂದಿಯಲ್ಲಿ ಏಕ್ ಅಂತ ಹೇಳ್ತೀವಿ. ಜೈಸೆ ಹಿ ಎ ಹೋನೆ ಕೆ ಬಾದ್ ಐ. ಐ ಐನ್. ಐನ, ಐನಕ್ है ना. ऐनक यानी स्पेक्ट. जैसे ही स्टैग ಅಂದರೆ ಜಿಂಕೆ. ಐನ್ यानी ಸ್ಟ್ಯಾಗ್. ಸ್ಟ್ಯಾಗ್ ಜಿಂಕೆ. ಐನಕ್ ಅಂದರೆ ಸ್ಪೆಕ್ಟ್ಲೆಸ್ಗೆ, ಸ್ಪೆಕ್ಟ್ಗೆ ಏನಂತ ಹೇಳ್ತೀವಿ? ಐನಕ್ ಅಂತ ಹೇಳ್ತೀವಿ. जैसे ही ओ से आने वाले शब्द देखेंगे. यहाँ हम क्या करें? आ ई है ना. ऊ रू ए आई. आ से हम देखें अरहट, अक्षर, अमर. जैसे ही आ से आम, आसमान, आँख है ना. जैसे ही ई से इंजन, इधर. बड़ी ई से इंधन. इंधन यानी उर्वलो ಅಂತ ಹೇಳ್ತೀವಿ. जैसे ही ऊ से उदक. उदक यानी पानी, जल. बड़ी ऊ से ऊसर. ऊसर यानी ಮರುಭೂಮಿ. ಹಾಗೆ ನಾವು ರೂ ಇಂದ ನೋಡಿದ್ವಿ ಋಷಿ, ಸಾಮಾನ್ಯವಾಗಿ ಋಷಿ ಅಂತ ಬರಿತೀವಿ. ಹಾಗೆಯೇ ಇಲ್ಲಿ ನಾವು ಋಷಭ್. ಋಷಭ್ ಅಂದರೆ ಆಕ್ಸ್, ಎತ್ತಿಗೆ ನಾವು ಆಕ್ಸ್ ಅಂತ ಹೇಳ್ತೀವಿ ಅಲ್ವಾ. ಹಾಗೆಯೇ ಎ ಇಂದ, ಎ ಅಕ್ಷರದಿಂದ यानी ए अक्षर से हम लिखे हैं एकदंत और एक. जैसे ही आई से ऐन, ऐनक. ऐ न ऐन, ऐ न का ऐनक.
इस प्रकार आप क्या करते हो, पढ़ने का सीखते हो। जैसे ही यहाँ पर एक अदंत, इसे आप जोड़कर लिखते हैं, यानी जोड़कर बोलते हैं ए क द, अम की मात्रा द, त, एक अदंत है ना। जैसे ही यहाँ पर रू श ब, ऋषभ। जिस प्रकार हम क्या करते हैं, सरल शब्द में पढ़ने का, यानी सरल शब्दों को अक्षर जोड़ जोड़ कर पढ़ने का सीखते हैं। जैसे अब हम देखेंगे वो से हम क्या लिख सकते हैं, वो से हम कौन से शब्द लिखते हैं, यहाँ भी हम देखेंगे। ओ से ओल, ओकली है ना। ओ से हम ओल, ओकली, ओल, ओकली। ಓಲ ಬಾಸುಮ್ ಅಂದರೆ ಇಬ್ಬನಿ. ಬೆಳಗಿನ ಜಾವದಲ್ಲಿ ಏನಾಗುತ್ತೆ, ಎಲೆಗಳ ಮೇಲೆ, ಗಿಡದ ಮೇಲೆ ಏನಾಗುತ್ತೆ, ಹನಿ 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 ನೀರು ಬಿದ್ದಿರುತ್ತೆ. ಅದಕ್ಕೆ ನಾವು ಹಿಂದಿಯಲ್ಲಿ ಓಲ್ ಅಂತ ಹೇಳ್ತೀವಿ. ಓಲ್ ಹನಿ ಇಬ್ಬನಿ ಅಂದರೆ ನೀವು ಮಾರ್ನಿಂಗ್ ಎದ್ದ ಟೈಮಲ್ಲಿ ನೋಡಿ, ಆವಾಗ ಏನಾಗುತ್ತೆ, ಇಬ್ಬನಿ ಬಿದ್ದಿರುತ್ತೆ. ಅಥವಾ ಇಲ್ಲ ಅಂದರೆ ಮಳೆ ಬಂದಿರುತ್ತಲ್ವ, ಆ ಟೈಮಲ್ಲಿ ಮಳೆ ನೀರು ಬಿದ್ದ ತಕ್ಷಣ ಏನಾಗುತ್ತೆ, ಕೆಳಗಡೆ ಬಿದ್ದಾಗುತ್ತೆ. ಜಿನಗ್ ಮಳೆ ಬರುವಾಗ ಏನಾಗುತ್ತೆ, ಅದರ ಮೇಲೆ ಹನಿ ಹನಿಯಾಗಿ ಕುತ್ಕೊಂಡಿರುತ್ತೆ. ಅದೇ ಥರನೇ ಮಾರ್ನಿಂಗ್ ಟೈಮಲ್ಲಿ ಏನಾಗುತ್ತೆ, ಮಂಜಿನ ಹನಿ, ಅದಕ್ಕೆ ನಾವು ಇಬ್ಬನಿ ಅಂತ ಹೇಳ್ತೀವಿ. ಅದಕ್ಕೆ ಹಿಂದಿಯಲ್ಲಿ ಹೇಳ್ತೀವಿ ಓಲ್. ಜೈಸೆ ಹಿ ಓಕಲಿ, ಓಕಲಿ ಏನಿ ಕುಟ್ಟೋದಕ್ಕೆ ಬಳಸ್ತಕ್ಕಂಥದ್ದು. ಹಿಂದಿನ ಕಾಲದಲ್ಲಿ ಏನು ಮಾಡ್ತೀರಪ್ಪ, ಅಜ್ಜಿಯರು ಏನು ಮಾಡ್ತಿದ್ರು, ಅಡಿಕೆಲಿ ಹಾಕ್ಕೊಳ್ಳೋದಕ್ಕೆ ಆ ಒಂದು ಸಾಧನನ ಬಳಸ್ತಿದ್ರು. ಅಂದರೆ ಅದರಲ್ಲಿ ಹಾಕ್ಕೊಂಡ್ಬಿಟ್ಟು ಕುಟ್ಟೋದಕ್ಕೆ ಏನು ಮಾಡ್ತಿದ್ರು, ಅದನ್ನು ನಾವು ಈ ಥರ ಇರುತ್ತೆ. ಇಲ್ಲಿ ಅದಕ್ಕೆ ಕುಟ್ಟೋದಕ್ಕಂತ ಒಂದು ಇರುತ್ತೆ. ಇದಕ್ಕೆ ನಾವೇನಂತ ಹೇಳ್ತೀವಿ, ಓಕಲಿ ಅಂತ ಹೇಳ್ತೀವಿ. जैसे ही आगे कौन सा अक्षर आता है, औ. ओ से हम देखें, वो, ला, ओल, ओ क ली, ओकली है ना। जैसे ही औ, आगे कौन सा स्वर अक्षर आता है, औ. औ से औरत, औ से औरत, औरत, औरत यानी ವುಮೆನ್, ಹೆಂಗಸು ಅಂತ ಹೇಳ್ತೀವಿ ನಾವು ಅಲ್ವಾ. ಲೇಡಿ ಇಂಗ್ಲೀಷಲ್ಲಿ ಹೇಳಿದ್ರೆ ಲೇಡಿ, ಹಿಂದಿ में औरत, औरत और स्त्री. औरत का और एक अर्थ होता है स्त्री, ಹೆಂಗಸು ಅಲ್ವಾ, ಹೆಂಗಸು ಅಂತ ಹೇಳ್ತೀವಿ, ಸ್ತ್ರೀ ಅಂತ ಹೇಳ್ತೀವಿ, होता ವುಮೆನ್. जैसे ही औ होने के बाद आता है अम. अम से हम लिखते हैं अंगूर, अंबर है ना। अंगूर, अंगूर तो आप जानते हो क्या है, ग्रेप्स. जैसे ही अंबर, अंबर यानी स्काई अल्वा, अंबर स्काई नोडिदिरी अल्वा. स्काई अंदर आकाश, जिसे हम बोलते हैं अंबर को आसमान भी बोलते हैं, और आकाश, आसमान आकाश दोनों यानी अंबर का और एक अर्थ होता है आसमान और आकाश. जैसे ही अंगूर, अंगूर यानी ग्रेप्स. यहाँ पर हम क्या पूछ सकते हो, चित्र देखकर इसे हिंदी में नाम लिखिए. ಅಂದರೆ ನಿಮಗೆ ಕೆಲವೊಂದ್ಸಲಿ ಇಲ್ಲಿ ಏನು ಆಗುತ್ತೆ, ಕೆಲವೊಂದ್ಸಲಿ ನಿಮಗೆ ಪಿಕ್ಚರ್ನ ಕೊಟ್ಬಿಟ್ಟು ಅದರದ್ದು ವರ್ಡ್ನ ಬರೀರಿ, ಅಂದರೆ ಅದರದ್ದು ಹೆಸರು ಬರೀರಿ ಅಂತ ನಾವೇನು ಮಾಡ್ತೀವಿ, ಕೇಳ್ತೀವಿ. ಅವಾಗ ನೀವೇನು ಮಾಡ್ತೀರಿ, ಈ ಥರ ನೀವು ಅಥವಾ ಪಿಕ್ಚರ್ ಕೊಟ್ಟು ವರ್ಡಲ್ಲಾದರೂ ಬರೆಯೋಕ್ಕೆ ಹೇಳ್ಬೋದು, ಅಥವಾ ವರ್ಡ್ ಕೊಟ್ಬಿಟ್ಟು ದೇಗೆ ಶಬ್ದಕ್ಕೂ ಚಿತ್ರ लिखकर रंग बरिए, चित्र लिखकर रंग बरिए. ನೀವು ಅವಾಗ ಏನು ಮಾಡಬೇಕಾಗುತ್ತೆ, ಅಂಗೂರ್ ಅಂತ ವರ್ಡ್ ಕೊಟ್ಟಿದ್ರೆ ಅದನ್ನು ಡ್ರಾ ಮಾಡಿಬಿಟ್ಟು, ಅಂದರೆ ಗ್ರೇಪ್ಸಿಂದು ಪಿಕ್ಚರ್ನ ಡ್ರಾ ಮಾಡಿಬಿಟ್ಟು ರಂಗ್ ಬರಿಯೇ, ರಂಗ್ ಬರಿ ಅಂದರೆ ಕಲರ್ನ
ತುಂಬಿ ಅಂತ ಗೊತ್ತಾಯ್ತು. ಅವಾಗ ಏನು ಮಾಡಬೇಕು, ನೀವು ಪಿಕ್ಚರ್ನ ಬಿಡಿಸ್ಬಿಟ್ಟು ಕಲರ್ನ ಹಾಕಬೇಕಾಗುತ್ತೆ. चित्र लिखकर रंग भरिए. जैसे ही अम से हो गया, जैसे ही हा हा, यहाँ पर हम देखते हैं आहा से हा 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 हा, क्या ये हंसने का हा 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 हा. क्या करते हैं बहुत सारे लोग ತುಂಬ ಥರ ನಗೋದನ್ನು ನಾವು ನೋಡ್ತೀವಿ. ಕೆಲವೊಬ್ರು ಏನು ಮಾಡ್ತಾರೆ, ಜೋರಾಗಿ ನಗ್ತಾರೆ. ಜೋರಾಗಿ ನಗ್ತಕ್ಕಂಥದ್ದು ಹ ಹ ಹ ಹ ಅಂತ ನಗೋದು, ಅದು ತುಂಬಾ ಖುಷಿಯಾದಾಗ ಏನು ಮಾಡ್ತಾರೆ, ನಗೋದನ್ನು ನಾವು ನೋಡ್ತೀವಿ. ಆಮೇಲೆ ಇದನ್ನು ನಾವೇನು ಮಾಡ್ಬೋದು, ಎಕ್ಸಸೈಸ್ ಮಾಡ್ತಕ್ಕಂಥ ಸಮಯದಲ್ಲೂ ಕೂಡ ಜೋರಾಗಿ ಹ ಹ ಹ ಹ ಹ ಅಂತ ನಗೋದನ್ನು ನೋಡ್ತೀವಿ. ಅಂದರೆ ನಗೋದನ್ನು ಕೂಡ ಈಗ ಒಂದು ಏನಾಗಿದೆ, ಅದು ಒಂದು ಎಕ್ಸಸೈಸ್ ಆಗಿದೆ. ಮಾರ್ನಿಂಗ್ ಟೈಮಲ್ಲಿ ವಿಧ ವಿಧವಾದ ರೀತಿಯಲ್ಲಿ ನಗೋದ್ರಿಂದ ಏನಾಗುತ್ತೆ, ನಮ್ಮ ಈ ಒಂದು ಭಾಗ, ಗಂಟಲಿನ ಭಾಗ ಏನಾಗುತ್ತೆ, ಕ್ಲೀನ್ ಆಗ್ತಕ್ಕಂಥ ಒಂದು ಇದನ್ನು ನಾವು ನೋಡ್ತೀವಿ. जैसे ही यहाँ तक हुआ, आ से हा तक तो सरल शब्द हो गए. आगे हम देखते हैं व्यंजन अक्षर से आने वाले शब्द. ಇಲ್ಲಿವರೆಗೂ ನೀವೇನು ಮಾಡಿದ್ರಿ, ಆ ಇಂದ ಆವರೆಗೂ ಬರ್ತಕ್ಕಂಥ ಸರಳ ಶಬ್ದಗಳನ್ನು ನೋಡಿದ್ರಿ. ಯಾವ್ಯಾವ ನೋಡಿದ್ರಿ? ಆಸೆ ಕ್ಯಾ ದೇಖೆ, ಅರ್ಹಟ್, ಅರ್ಹಟ್ ಯಾನಿ ಹುಲಿ, ನೀರನ್ನು ಸೇರ್ತಕ್ಕಂಥ ಒಂದು ಯಂತ್ರ. ಆಸೆ ಆಕ್ ಯಾನಿ ಸಾಲವಾಟ್, ಅದು ಒಂದು ರೀತಿಯಾಗಿರ್ತಕ್ಕಂಥ ಪುಷ್ಪ. ಜೈಸೆ ಹಿ ಈಸೆ ಇಂಜನ್, ಪ್ರತಿಯೊಂದು ವೆಹಿಕಲ್ಗೂ ಮೇನಾಗಿ ಇರ್ತಕ್ಕಂಥ ಒಂದು ಭಾಗ. जैसे ई से ईंधन, ईंधन यानी उर्वल. ऊ से उदक है ना, ऊ से उदक. ऊ से ऊसर, ऊसर यानी मरुभूमि. उदक का और एक अर्थ होता है यानी ऊ, ಈ ಹೂವಿಂದ ನೀವು ಬರೆದ್ರಿ ಅಲ್ವಾ ಉದಕ್ ಅಂತ ಬರೆದಿದ್ದೆ ನಾನು. ಅದಕ್ಕೆ ನಾವು यानी जिसका और एक अर्थ होता है पानी जल. बड़ी ऊ से मैंने लिखी थी ऊसर, ऊसर यानी मरुभूमि. रू से ऋषभ, ऋषभ यानी ऑक्स. जैसे ही ये से ಏಕದಂತ, ಏಕದಂತ यानी ವಿನಾಯಕನಿಗೆ ನಾವು ಏಕದಂತ ಅಂತ ಹೇಳ್ತೀವಿ. ಹಾಗೆಯೇ ಐಯಿಂದ ಬರೆದಿದ್ವಿ, ಐನು ಬರ್ತಿದೆ ಮತ್ತು ಐನಕ್ ಅಂತ ಬರ್ತಿದೆ. ಐನಕ್ ಅಂದರೆ ಸ್ಪೆಕ್ಟ್, ಐನ್ ಅಂದರೆ ಸ್ಟ್ಯಾಗ್. ಜೈಸೆ ಹಿ ಓ ಸೆ ಓಲ್, ಓಲ್ ಯಾನಿ ಇಬ್ಬನಿಗೆ ನಾವೇನಂತ ಹೇಳ್ತೀವಿ, ಓಲ್ ಅಂತ ಹೇಳ್ತೀವಿ ಹಿಂದಿಯಲ್ಲಿ. ಹಾಗೆಯೇ ಓಕಲಿ ಅಂದರೆ ಅದು ಕೊಡ್ತಕ್ಕಂಥ ಒಂದು ಸಾಧನ. ಅದನ್ನು ನಾವು ಈಗಲೂ ಕೂಡ ಮನೆಯಲ್ಲಿ ಏನಾದರೂ ಕುಟ್ಟೋದಕ್ಕೆ ಬೇಕಂದರೆ ನೋಡ್ತೀವಿ, ಕಲ್ಲಿಂದ ಮಾಡಿರ್ತಾರೆ ಈಗೆಲ್ಲ. ಆಮೇಲೆ ಕವಣದಿಂದ ಮಾಡಿರ್ತಕ್ಕಂಥ ಒಕ್ಕಲಿಗಳನ್ನು ನಾವು ನೋಡ್ಬೋದು. ಹಿಂದಿನ ಕಾಲದಲ್ಲೆಲ್ಲ ಕಲ್ಲಿಂದ ಜಾಸ್ತಿ ಇರ್ತಕ್ಕಂಥದ್ದು. ಈಗ ನಾವು ಕಬ್ಬಣದಲ್ಲಿ ಮಾಡಿರ್ತಕ್ಕಂಥ ಒಕ್ಕಲಿನೂ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು. ಜೈಸೆ ಹಿ ಔಸೆ, ಔಸೆ औरत, औरत यानी वुमेन, जिसे स्त्री भी बोलते हैं. जैसे ही अम से अंगूर और अंबर, अंगूर यानी ग्रेप्स, अंबर यानी स्काई, जिसे हम आसमान और आकाश भी बोलते हैं. जैसे ही आहा से ಅದೇ ರೀತಿ ಆಹಾ ಮಾತ್ರ ಬರ್ತಕ್ಕಂಥ ನಾವು ವರ್ಡ್ಗಳನ್ನು ನೋಡೋದಾದರೆ ದುಃಖ ಅಲ್ವಾ, ಇಲ್ಲಿ ಅಹಾದಿಂದ ಬರೆದರೆ ಅಹಹ ಅಂತ ಬರಿತೀವಿ. ಅದು ಮಾತ್ರ ಯೂಸ್ ಮಾಡ್ಕೊಂಡು ಬರೀದಾದರೆ ದುಃಖ ಅಂತ ನೋಡ್ತೀವಿ. जैसे ही पुनः, ना आहा की मात्रा क्या होता है, नहा होता है जब हम लिखते हैं पुनः. प्रातः, प्रातः, प्रातः अर्ली मॉर्निंग. प्रातः ತ ಅಹಾಕಿ ಮಾತ್ರ ತಹ, ಅಹ ಅಂತ ಬರುತ್ತೆ. ಪುನಃ दुख, प्रातः अर्ली मॉर्निंग. जिस प्रकार हम क्या करते हैं, सरल शब्दों को लिखते हैं. या तो क्या होता है, मात्रा आते हैं, सिर्फ हम अहाँ से ह ह ह ह ह इस प्रकार, यानी स्वरों से जो सरल शब्द लिखते हैं ना, वो अब
आपने सीखे हो। आगे हम देखेंगे यानी व्यंजन अक्षर से आने वाले शब्द, व्यंजन अक्षर से आने वाले शब्द कौन कौन से आते हैं, इसे हम आगे क्लास में देखेंगे। और एक क्लास में व्यंजन अक्षर से आने वाले शब्दों को, और एक क्लास में यानी आगे क्लास में मैंने बताती हूँ सरल शब्द का आगे का भाग, यानी व्यंजन अक्षर से आने वाले सरल शब्द हम और एक क्लास में देखेंगे। यानी व्यंजन अक्षर का से हाँ तक आने वाले अक्षर, का से कसरत लिखते हो, है ना, कटमल, गमला, गाजर, इस प्रकार क्या करते हैं हम अनेक शब्दों को लिखते हैं, जिसे हम और एक क्लास में देखेंगे। अच्छा बच्चों, आज हम क्या देखें, सरल शब्द के बारे में मैंने आपको बताई, इसके बारे में सरल शब्द के बारे में, यानी आ से हा तक आने वाले सरल शब्दों को आप तो सीखे हो। इसे आप क्या करना है, और एक बार आपके पास पुस्तक है ना, उसे आप क्या करना है, अक्षर जोड़ कर पढ़ने का सीखना बहुत ही ಅವಶ್ಯ है। ಈಗ ನೀವು ಸರಳ ಶಬ್ದದಲ್ಲಿ ಕಲಿತಕ್ಕಂಥದ್ದೇ ಅದು ಏನು ಮಾಡ್ಬೇಕು, ನೀವು ನಿಮಗೆ ಬರುತ್ತೆ ಅಂತಂದರೆ ಈಸಿಯಾಗಿ ಓದ್ಬಿಡ್ತೀರಿ। ನಮಗೆ ಇನ್ನೂ ಬರ್ತಾ ಇಲ್ಲ, ನಾವು ಕಲಿತಿದ್ದೀವಿ ಅನ್ನೋದಾದರೆ ಏನು ಮಾಡ್ಬೇಕು, ನೀವು ಅದನ್ನು ಏನು ಮಾಡಬೇಕಾಗುತ್ತೆ, ಅಕ್ಷರನ ಕೂಡಿಸಿ ಓದೋದನ್ನು ನೀವು ಕಲಿಬೇಕು। ಅರ್ಥ ಆಯ್ತಲ್ಲ ಮಕ್ಕಳೇ? अच्छा बच्चों, आज हम देखें सरल शब्द। आगे हम देखते हैं व्यंजन अक्षर से आने वाले सरल शब्दों को और एक क्लास में देखेंगे। अच्छा बच्चों, इतनी समय आप क्या किए हो, धन्यवाद। बहुत ही ध्यान से मेरी क्लास को सुने हो, इसलिए मैंने आपको धन्यवाद बोल रही हूँ। धन्यवाद बच्चों।